ವಿದ್ಯಾರ್ಥಿಗಳು ಏಕಾಗ್ರತೆಯಿಂದ ಅಭ್ಯಾಸ ಮಾಡಿ ಗುರಿ ಸಾಧನೆ ಮಾಡಬೇಕು. ಸೇವಾ ಮನೋಭಾವನೆ ಹಾಗೂ ಪರೋಪಕಾರ ಗುಣಗಳು ಜೀವನದ ಉಸಿರಾಗಬೇಕು ಎಂದು ಪಾಂಡವಪುರ ಉಪವಿಭಾಗಾಧಿಕಾರಿ ಕೆಆರ್ ಶ್ರೀನಿವಾಸ್ ಹೇಳಿದರು. ಅವರು ಕೃಷ್ಣರಾಜಪೇಟೆ ಪಟ್ಟಣದ ಸರ್ಕಾರಿ ಮಹಿಳಾ ಪ್ರಥಮ ದರ್ಜೆ ಕಾಲೇಜಿನ ಸಾಂಸ್ಕೃತಿಕ ಕ್ರೀಡಾ ರಾಷ್ಟ್ರೀಯ ಸೇವಾ ಯೋಜನೆ, ರೆಡ್ ಕ್ರಾಸ್ ಹಾಗೂ ಸ್ಕೌಟ್ಸ್ ಗೈಡ್ಸ್ ಘಟಕಗಳ ಸಮಾರೋಪ ಸಮಾರಂಭದಲ್ಲಿ ಸಮಾರೋಪ ಭಾಷಣ ಮಾಡಿ ಮಾತನಾಡಿದರು. ವಿದ್ಯಾರ್ಥಿಗಳು ತಮ್ಮ ಜೀವನದಲ್ಲಿ ನಿರಂತರವಾಗಿ ಕಲಿಯುವ ಆಸಕ್ತಿಯನ್ನ ಬೆಳೆಸಿಕೊಂಡು ಗುರಿ ಸಾಧನೆ ಮಾಡಲು ಪ್ರಾಮಾಣಿಕವಾದ ಪ್ರಯತ್ನವನ್ನ ಮಾಡಿ ಯಶಸ್ಸು ಗಳಿಸಬೇಕು. ವಿದ್ಯಾರ್ಥಿ ಜೀವನದಲ್ಲಿ ಎದುರಾಗುವ ಸವಾಲುಗಳನ್ನ ಆತ್ಮವಿಶ್ವಾಸದಿಂದ ಎದುರಿಸಿ ಧೈರ್ಯದಿಂದ ಮುನ್ನುಗ್ಗಿ ಗುರಿಯನ್ನ ಸಾಧಿಸುವ ಕಡೆಗೆ ಗಮನ ಹರಿಸಿ ನಿರಂತರವಾದ ಕಲಿಕೆಯಿಂದ ತಮ್ಮ ಜ್ಞಾನವನ್ನ ಹೆಚ್ಚಿಸಿಕೊಂಡು ಸಾಧನೆ ಮಾಡಬೇಕು ಎಂದು ಕಿವಿಮಾತು ಹೇಳಿದರು. ಶ್ರೀನಿವಾಸ್ ವಿದ್ಯಾರ್ಥಿಗಳು ತಮ್ಮ ಜೀವನದಲ್ಲಿ ಸಂಸ್ಕಾರ ಹಾಗೂ ವಿನಯವಂತಿಕೆಯನ್ನ ಬಳಸಿಕೊಂಡು ಶಿಕ್ಷಣದ ಜ್ಞಾನದ ಬೆಳಕಿನ ಶಕ್ತಿಯನ್ನ ಗುರಿಯ ಸಾಧನೆಗೆ ಬಳಸಿಕೊಂಡು ನಿರ್ದಿಷ್ಟವಾದ ಗುರಿಯನ್ನ ತಲುಪಲು ಪ್ರಾಮಾಣಿಕವಾದ ಪ್ರಯತ್ನವನ್ನು ಮಾಡಿದರೆ ಸಾಕು, ಖಂಡಿತವಾಗಿಯೂ ಜೀವನದಲ್ಲಿ ಯಶಸ್ವಿ ವ್ಯಕ್ತಿಗಳಾಗಬಹುದು ಎಂಬುದಕ್ಕೆ ನಾನೇ ನಿಮ್ಮ ಮುಂದೆ ಸಾಕ್ಷಿಯಾಗಿ ನಿಂತಿದ್ದೇನೆ. ನಾನೊಬ್ಬ ಸಾಮಾನ್ಯ ರೈತನ ಮಗ. ನನ್ನ ತಾಯಿ ಇಂದಿಗೂ ಅಡಿಕೆ ತೋಟದಲ್ಲಿ ಕೆಲಸವನ್ನ ಮಾಡುತ್ತಾರೆ. ಬಡತನದ ಬೇಗೆಯಲ್ಲಿ ನೊಂದು ಬೆಂದಿರುವ ನಾನು ಜೀವನದಲ್ಲಿ ಏನನ್ನಾದರೂ ಸಾಧಿಸಲೇಬೇಕು ಎಂಬ ಆತ್ಮವಿಶ್ವಾಸದಿಂದ ಕೆಎಸ್ ಪರೀಕ್ಷೆಯನ್ನ ಎದುರಿಸಿ 2ನೇ ಪ್ರಯತ್ನದಲ್ಲಿ ಗುರಿ ಸಾಧನೆ ಮಾಡಿ ತಹಶೀಲ್ದಾರರಿಗೆ ಪ್ರಸ್ತುತ ಉಪವಿಭಾಗಾಧಿಕಾರಿಯಾಗಿ ಕರ್ತವ್ಯ ನಿರ್ವಹಿಸುತ್ತಿದ್ದೇನೆ ಎಂದು ವಿದ್ಯಾರ್ಥಿಗಳಿಗೆ ತಿಳಿಸಿ, ಮನಸ್ಸಿದ್ದರೆ ಮಾರ್ಗವಿದೆ. ಪುಸ್ತಕಗಳು ನಮ್ಮ ನಿಜವಾದ ಸ್ನೇಹಿತರು ಮಾತ್ರವಲ್ಲದೆ ಮಾರ್ಗದರ್ಶಿಗಳು ಎಂಬ ಸತ್ಯವನ್ನ ಅರಿಯಬೇಕು. ಯುವ ಜನರು ಹಾಗೂ ವಿದ್ಯಾರ್ಥಿಗಳು ಮೊಬೈಲ್ ಪ್ರಪಂಚದಿಂದ ಹೊರಬಂದು ಪುಸ್ತಕಗಳನ್ನು ಓದುವ ಹವ್ಯಾಸವನ್ನ ಜೀವನದಲ್ಲಿ ಬೆಳೆಸಿಕೊಂಡು ಸಾಧಕ ವ್ಯಕ್ತಿಗಳಾಗಿ ಬದಲಾಗಬೇಕು ಎಂದು ಕೈಮುಗಿದು ಮನವಿ ಮಾಡಿದರು. ಕಾರ್ಯಕ್ರಮವನ್ನ ಜ್ಯೋತಿ ಬೆಳಗಿಸಿ ಉದ್ಘಾಟಿಸಿದ ಶಾಸಕ ಎಚ್.ಟಿ. ಮಂಜು ವಿವಿಧ ಸ್ಪರ್ಧೆಗಳಲ್ಲಿ ವಿಜೇತರಾದ ವಿದ್ಯಾರ್ಥಿಗಳಿಗೆ ಬಹುಮಾನ ಹಾಗೂ ಪ್ರಮಾಣ ಪತ್ರವನ್ನು ವಿತರಿಸಿ ಭವಿಷ್ಯದ ನಾಯಕರಾಗಿರುವ ವಿದ್ಯಾರ್ಥಿಗಳು ಮಾನವೀಯ ಮೌಲ್ಯಗಳನ್ನು ಬೆಳೆಸಿಕೊಂಡು ಸಮಾಜಮುಖಿಯಾಗಿ ಹೆಜ್ಜೆ ಹಾಕಬೇಕು. ವಿದ್ಯಾರ್ಥಿ ಜೀವನದಲ್ಲಿ ಕಲಿಕೆಯು ನಿರಂತರವಾಗಿರಬೇಕು. ಏಕಾಗ್ರತೆಯಿಂದ ತಲೆ ಬಗ್ಗಿಸಿ ಪುಸ್ತಕವನ್ನು ಓದಿದರೆ ಸಾಕು, ಮುಂದೆ ತಲೆ ಎತ್ತಿ ಉಜ್ವಲವಾದ ಭವಿಷ್ಯದೊಂದಿಗೆ ಬದುಕು ನಡೆಸಲು ಪುಸ್ತಕದ ಜ್ಞಾನದ ಶಕ್ತಿಯು ನೆರವಾಗುತ್ತದೆ ಎಂಬ ಸತ್ಯ ಅರಿಯಬೇಕು. ತಂದೆ ತಾಯಿಗಳು ಹಾಗೂ ಗುರು ಹಿರಿಯರನ್ನ ಗೌರವಿಸುವ ಮನೋಭಾವನೆಯನ್ನ ಬೆಳೆಸಿಕೊಂಡು ಶಿಕ್ಷಣದ ಸಂಸ್ಕಾರದ ಮೂಲಕ ಜ್ಞಾನವಂತರಾಗಿ ಸಾಧನೆ ಮಾಡಬೇಕು ಎಂದು ಮಂಜು ಕಿವಿಮಾತು ಹೇಳಿದರು. ಮಂಡ್ಯ ಜಿಲ್ಲೆಯಲ್ಲಿ ನಡೆಯುತ್ತಿರುವ ಹೆಣ್ಣು ಮಕ್ಕಳ ಭ್ರೂಣ ಹತ್ಯೆಯನ್ನು ನಾನು ಒಬ್ಬ ಜವಾಬ್ದಾರಿಯುತನಾಗಿ ಶಾಸಕನಾಗಿ ಖಂಡಿಸುತ್ತೇನೆ. ಕೆಆರ್ ಪೇಟೆ ತಾಲೂಕಿನಲ್ಲಿ ಹೆಣ್ಣು ಭ್ರೂಣ ಹತ್ಯೆಯಂತಹ ಪ್ರಕರಣಗಳು ನಡೆದಿಲ್ಲ. ಭ್ರೂಣ ಹತ್ಯೆಯಂತಹ ಪಾಪದ ಕೆಲಸ ಮಾಡುವ ಯಾವುದೇ ವ್ಯಕ್ತಿಗಳನ್ನು ಕ್ಷಮಿಸುವ ಪ್ರಶ್ನೆಯೇ ಇಲ್ಲ. ಕೆಆರ್ ಪೇಟೆ ಪಟ್ಟಣದ ಸಾರ್ವಜನಿಕ ಆಸ್ಪತ್ರೆಯಲ್ಲಿ ಸ್ಕ್ಯಾನಿಂಗ್ ಯಂತ್ರವಿದ್ದರೂ ಅದು ಕೆಲಸ ಮಾಡುತ್ತಿಲ್ಲ. ನಮ್ಮ ಆಸ್ಪತ್ರೆಯ ಮಹಿಳಾ ವೈದ್ಯರು ಖಾಸಗಿ ಆಸ್ಪತ್ರೆಗೆ ಸ್ಕ್ಯಾನಿಂಗ್ ಮಾಡಿಸಿಕೊಳ್ಳಲು ಶಿಫಾರಸು ಮಾಡಿದ್ದಾರೆ ಅಷ್ಟೇ ಹೊರತು ಭ್ರೂಣ ಹತ್ಯೆಯಂತಹ ಪಾಪದ ಕೆಲಸ ಮಾಡಿಲ್ಲ. ಈ ಬಗ್ಗೆ ನಿಷ್ಪಕ್ಷಪಾತವಾದ ತನಿಖೆ ನಡೆಸಿ ತಪ್ಪಿತಸ್ಥರಿಗೆ ಶಿಕ್ಷೆಯಾಗಲಿ ಎಂದು ನಾನು ಹೇಳಿರುವುದನ್ನು ತಪ್ಪಾಗಿ ಅರ್ಥೈಸಲಾಗಿದೆ. ಹೆಣ್ಣು ಭ್ರೂಣ ಹತ್ಯೆಯು ನಾಗರಿಕ ಸಮಾಜಕ್ಕೆ ಅಂಟಿರುವ ಶಾಪವಾಗಿದ್ದು, ನಾಗರಿಕ ಸಮಾಜದಲ್ಲಿ ವಾಸಿಸುವ ಪ್ರತಿಯೊಬ್ಬರು ಭ್ರೂಣ ಹತ್ಯೆ ಮಾಡುವುದನ್ನು ಖಂಡಿಸಬೇಕು ಎಂದು ಶಾಸಕ ಮಂಜು ಮನವಿ ಮಾಡಿದರು. ಕಾಲೇಜಿನ ಪ್ರಾಂಶುಪಾಲರಾದ ಪ್ರೊಫೆಸರ್ ಎಸ್ ಅನುರಾಧ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿ ಮುಂಬರುವ ಪದವಿ ಪರೀಕ್ಷೆಯಲ್ಲಿ ನಮ್ಮ ಕಾಲೇಜಿನ ವಿದ್ಯಾರ್ಥಿಗಳು 100% ಫಲಿತಾಂಶವನ್ನು ತಂದುಕೊಡುವ ಮೂಲಕ ಕಾಲೇಜಿನ ಕೀರ್ತಿಯನ್ನು ಬೆಳಗಲಿದ್ದಾರೆ ಎಂದು ನಾನು ಭರವಸೆ ನೀಡುತ್ತೇನೆ ಎಂದು ವಿದ್ಯಾರ್ಥಿಯರ ಕರತಾಡನದ ನಡುವೆ ಹೇಳಿದರು. ಸಾಂಸ್ಕೃತಿಕ ವಿಭಾಗದ ಸಂಚಾಲಕ ಸಿಎಸ್ ಕೆಂಡಘಟನೆಗೌಡ, ಕ್ರೀಡಾ ಸಮಿತಿ ಸಂಚಾಲಕ ಡಾಕ್ಟರ್ ಎಚ್ಆರ್ ಶ್ಯಾಮ್, ರೆಡ್ ಕ್ರಾಸ್ ಸಮಿತಿಯ ಸಂಚಾಲಕ ಮಾದೇವಸ್ವಾಮಿ, ಐಕ್ಯೂಎಸಿ ವಿಭಾಗದ ಸಂಚಾಲಕ ಜಿ ಮಧು, ರಾಷ್ಟ್ರೀಯ ಸೇವಾ ಯೋಜನಾ ಸಮಿತಿಯ ಸಂಚಾಲಕ ಶಿವಸ್ವಾಮಿ, ಸ್ಕೌಟ್ಸ್ ಗೈಡ್ಸ್ ಸಮಿತಿ ಸಂಚಾಲಕರಾದ ನಫೀಸ್ ನಾಯಕವಾಡ್ಯ ಹಾಗೂ ಕನ್ನಡ ವಿಭಾಗದ ಮುಖ್ಯಸ್ಥರಾದ ಡಾಕ್ಟರ್ ಪ್ರತಿಮಾ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ಭಾಗವಹಿಸಿ ತಮ್ಮ ವಿಭಾಗಗಳ ವರದಿಯನ್ನ ಮಂಡಿಸಿದರು. ಕಾಲೇಜಿನ ವಿದ್ಯಾರ್ಥಿಗಳು ನೀಡಿದ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಗಮನ ಸೆಳೆದವು. ಇದೇ ಸಂದರ್ಭದಲ್ಲಿ ವಿವಿಧ ಕ್ರೀಡೆಗಳು ಹಾಗೂ ಸಾಂಸ್ಕೃತಿಕ ಕಾರ್ಯಕ್ರಮಗಳಲ್ಲಿ ವಿಜೇತರಾದ ವಿದ್ಯಾರ್ಥಿನಿಯರಿಗೆ ಶಾಸಕ ಎಚ್.ಟಿ. ಮಂಜು ಬಹುಮಾನ ವಿತರಿಸಿ ಶುಭ ಹಾರೈಸಿದರು. ವರದಿ ಡಾಕ್ಟರ್ ಕೆಆರ್ ನೀಲಕಂಠ, ಕೃಷ್ಣರಾಜಪೇಟೆ, ಪ್ರಜಾಪವ ಟಿವಿ, ಮಂಡ್ಯ. ನಿರಾಸೆ ಆಗಬಾರ್ದು. ಏನಪ್ಪ ಏಸು ಹೇಳಿದ್ರು ಇಲ್ಲ ಅಂತಂದ್ರೆ ಮತ್ತೆ ಇನ್ನೊಂದು ರಿಸೋರ್ಸ್ ಪರ್ಸನ್ ಅವರು ಹುಡುಕಲಿಕ್ಕೆ ಕಷ್ಟ ಆಗುವುದರ ಕಾರಣಕ್ಕೆ ಬಂದಿದ್ದೇನೆ. ಸಂಪೂರ್ಣ ಲಾಭ ನಿಮಗೋಸ್ಕರ ನಂಗೆ ಆಲ್ರೆಡಿ ಲಕ್ಷಾಂತರ ರೂಪಾಯಿ ಸಂಬಳ ಬರ್ತಿದೆ, ಸರ್ಕಾರ ಜೀಪ್ ಕೊಟ್ಟಿದೆ, ನಮ್ಮ ಮಾವ ಏನು ಕೊಟ್ಟಿದೆ, ಆಯ್ತಾ, ಎಲ್ಲ ಇದೆ. ಜಸ್ಟ್ ಫಾರ್ ಬೆನಿಫಿಟ್ ಆಫ್ ಯು, ನಿಮ್ಮ ಖುಷಿಗೋಸ್ಕರ ನಾನು ಮಾತಾಡ್ತಾ ಇದ್ದೇನೆ.
ಮಕ್ಕಳ ನಾನು ಮೋಟಿವೇಶನ್ ಕ್ಲಾಸ್ ತುಂಬಾ ತೆಗೆದುಕೊಳ್ತೇನೆ. ನಿಮ್ಮ ಹಾಗೆ ಸುಮಾರು 60,000ಕ್ಕೂ ಹೆಚ್ಚಿನ ವಿದ್ಯಾರ್ಥಿಗಳನ್ನ ಭೇಟಿ ಮಾಡಿದ್ದೇನೆ ಕರ್ನಾಟಕದಲ್ಲಿ. ನಿಮ್ದು ಎಷ್ಟೇ ಕಾಲೇಜು 100 ದಾಟಿದೆ, 106 ಕಾಲೇಜುಗಳು, ವಿಶೇಷವಾಗಿ 106 ಗೌರ್ಮೆಂಟ್ ಹೈಸ್ಕೂಲ್ಗಳು, ಮುರಾರ್ಜಿ ಶಾಲೆಗಳನ್ನ ಭೇಟಿ ಮಾಡಿದ್ದೇನೆ. ಈ ತರ ಡಿಗ್ರಿ ಕಾಲೇಜಸ್ ಅಟ್ರಾಸ್ ನೀವು ಮಾಡಿದೆ ಅಂತ ಅಂದ್ಬಿಟ್ಟು ನಾನು ಅವಾಗ ಕೊನೆಯಿಂದ ರೆಡಿ ಆಗ್ತಿದ್ದೆ, ಕೊನೆಯಲ್ಲೇ ಬಹಳ ಹಾಕೊಂಡು ಬಿಟ್ಬಿಡ್ತಿದ್ದೆ. ಹಾಗಾಗಿ ನಾನು ಅದನ್ನ ಜಿಲ್ಲಾ ಪಂಚಾಯತ್ ಸದಸ್ಯನಾಗೋ ಪ್ರಯತ್ನ ಮಾಡೋ ತನಕನೂ ಸಹ ಸ್ಟೇಟ್ ನಿಂತ್ಕೊಂಡು ಮಾತಾಡೋ ಪ್ರಯತ್ನ ಮಾಡ್ತಿರ್ಲಿಲ್ಲ. ಹಾಗಾಗಿ ತಾವು ವಿದ್ಯಾರ್ಥಿಗಳು ತಮ್ಮ ಪ್ರತಿಭೆಯನ್ನ ಹೊರಹಾಕಲಿಕ್ಕೆ, ಅಭ್ಯಾಸ ಮಾಡ್ಕೊಳ್ಳಿಕ್ಕೆ, ಸ್ಟೇಟ್ ಬಿಯನ್ನ ಹೋಗಾಡಿಸ್ಕೊಳ್ಳಿಕ್ಕೆ ಈ ಒಂದು ಕಾರ್ಯಕ್ರಮಗಳನ್ನ ಸಂಪೂರ್ಣವಾಗಿ ಸದ್ಬಳಕೆ ಮಾಡ್ಕೋಬೇಕು ಅನ್ನೋ ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತೀವಿ. ಬರೀ ಸ್ವಾಗತ ಭಾಷಣ, ವಂದನಾರ್ಪಣೆ, ನಿರೂಪಣೆ ಅಷ್ಟೇ ಅಲ್ಲ, ತಾವು ಬಂದಿರುವಂತ ಎಲ್ಲ ಒಂದು ಕಾರ್ಯಕ್ರಮಗಳನ್ನ ವಿದ್ಯಾರ್ಥಿಗಳಿಗೆ ನನ್ನ ನಮಸ್ಕಾರಗಳೇ ಅಂತ ಇವತ್ತು ಕರ್ನಾಟಕ ಸರ್ಕಾರದ ಕಾಲೇಜು ಶಿಕ್ಷಣ ಇಲಾಖೆಯ ಮಹಿಳಾ ಪ್ರಥಮ ದರ್ಜೆ ಕಾಲೇಜು ಕೇಳ್ಪೇಟೆಯವರ ಒಂದು ಕಾರ್ಯಕ್ರಮ ಸಾಂಸ್ಕೃತಿಕ ದಿನ ಮತ್ತು ರಾಷ್ಟ್ರೀಯ ಸೇವಾ ಯೋಜನೆ, ರೆಡ್ ಕ್ರಾಸ್ ಹಾಗೂ ಸ್ಕೌಟ್ಸ್ ಅಂಡ್ ಗೈಡ್ಸ್ ಘಟಕಗಳ ಸಮಾರಂಭದ ಕಾರ್ಯಕ್ರಮ. ಈ ಒಂದು ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿರುವಂತ ತಮ್ಮ ಕಾಲೇಜಿನ ಪ್ರಾಂಶುಪಾಲರು ಮಾಡ್ತಾರಂತ ಕಾಲೇಜು ವಿದ್ಯಾರ್ಥಿಗಳು, ಸ್ವಾಗತ ಮಾಡುವಂತ ಕಾಲೇಜು ವಿದ್ಯಾರ್ಥಿಗಳು ಸಹ ತಮ್ಮ ಕರ್ತವ್ಯವನ್ನ ತುಂಬಾ ಅಚ್ಚುಕಟ್ಟಾಗಿ ಮಾಡಿದ್ದಾರೆ. ಹಾಗಾಗಿ ಅದೊಂದು ಪ್ರತಿಭೆ. ತಾವು ಸಹ ಮಾಸದಲ್ಲಿ ಮಾತಾಡ್ಸಕ್ಕೆ ಎಲ್ಲ ಹೆಸರು ಸಹ ಏನು ನಮ್ಮ ಏನು ಓದ್ತಾರೆ ಆ ವಿಚಾರವನ್ನ ತಿಳ್ಕೊಳ್ಳಿ. ಎಷ್ಟು ರ್ಯಾಂಕ್ ತಗೊಂಡಿರ್ತೀರಿ ನೀವು? ನಿಮ್ಮ ಅಪ್ಪ ಅಮ್ಮ ಎಷ್ಟು ಖುಷಿ ಪಡ್ತಾರೆ, ಊರವ್ರಿಗೆಲ್ಲ ಹೇಳ್ಕೊಬಿಡ್ತಾರೆ, ಅಯ್ಯೋ ನನ್ನ ಮಗಳು ರ್ಯಾಂಕ್ ತಗೊಂಡವಳೆ, ಆಯ್ತಾ, ನನ್ನ ಮಗಳು ಲಕ್ಷಗಟ್ಟಲೆ ಸಂಬಳ, ನನ್ನ ಮದುವೆ ಮಾಡ್ಲಿಕ್ಕೂ ಯೋಚನೆ ಮಾಡ್ಬೇಕಿಲ್ಲ ಅವಳಿಗೆ, ಆಯ್ತಾ, ಅವಳು ರಿಜೆಕ್ಟ್ ಮಾಡ್ಬೇಕು ಹುಡುಗನ ಅಂತ ಯಾರನ್ನ ಬೇಕು ಆಯ್ಕೆ ಮಾಡ್ಕೋಬಹುದು, ಆಯ್ತಾ, ನಮ್ಗೆ ಹೆಮ್ಮೆ ಅನ್ಸುತ್ತೆ ನನ್ನ ಮಗಳು ನನಗೆ ಮನೆ ಕಟ್ಟಿಸ್ಕೊಡ್ತಾಳೆ, ಆತರ ಅವ್ರು ಖುಷಿ ಪಡ್ತಾ ಇರೋದನ್ನ ನೆನ್ಸ್ಕೊಳ್ಳಿ ಮಕ್ಕಳ. ಒಂದ್ ದಿವಸ ನೀವೇ KAS IAS ಆಗಿರ್ತೀರಿ, ಇದೇ ಕಾಲೇಜಿಗೆ ಗೆಸ್ಟ್ ಆಗಿ ಬಂದು ಮಾತಾಡ್ತಾ ಇರ್ತೀರಿ, ಹೇಗಿರುತ್ತೆ ಅರ್ಜಿ ಮಾಡ್ಕೊಳ್ಳಿ. ಈ ತರ ಉತ್ಕೃಷ್ಟ ಕ್ವಾಲಿಟೀಸ್ ಅಂತ ಹೇಳ್ತಾರೆ ಮಕ್ಕಳ. ನಾನು ಕೂಡ ಈ ಸರ್ವೋದಯ ಮೂಲವೇ ರಲ್ವೇ ನೀತಿಯ ಮೂಲ ಅಂತಾರಲ್ಲ, ಹೆಚ್ಚು ಜನರನ್ನ ಪ್ರೀತಿಸಿದ್ರೆ, ಹೆಚ್ಚು ಜನರಿಗೆ ನಮ್ಮದೇ ಏನಾದರೂ ಅನುಕೂಲ ಆದ್ರೆ, ಹೆಚ್ಚು ಜನ ನನ್ನ ಕಾರಣದಿಂದಾಗಿ ಒಂದಷ್ಟು ನಗಲಿಕ್ಕೆ ಕಾರಣ ಆದ್ರೆ ಅದು ನನ್ನ ಜೀವನದ ಸಾರ್ಥಕತೆ ತೆಗೆದುಕೊಂಡಿದ್ದೀನಿ. ಆ ಉದ್ದೇಶದಲ್ಲಿ ಇವತ್ತು ನಮ್ಮ ಶಾಲೆಗೆ ಬಂದಿದ್ದೀನಿ. ನಾನು ಸರ್ಕಾರಿ ನೌಕರನಾಗಿದ್ದೇನೆ, ರಿಸೋರ್ಸ್ ಪರ್ಸನ್ ಆಗಿ ಕೆಲಸವನ್ನ ಮಾಡ್ತೇನೆ, ಚೆನ್ನಾಗಿ ನೋಡ್ಕೊಳ್ಳುವಂತ. ಹೌದಲ್ಲ? ಜಸ್ಟ್ ನೋಡಿ, ಇವತ್ತೆಲ್ಲ ಎಷ್ಟೋ ಜನ ಒಳ್ಳೊಳ್ಳೆ ಸ್ಯಾರಿ ಹಾಕೊಂಡು ಬಂದಿದೆ, ಎಷ್ಟೋ ಸೌಕರ್ಯಗಳನ್ನು ಒದಗಿಸಿ ನಿಮ್ಮ ತಂದೆ ತಾಯಿಗೆ ಕಳಿಸಿದ್ದಾರೆ. ನೆನೆಸ್ಕೊಳ್ಳಿ, ನಮ್ಮ ಅಪ್ಪ ಅಮ್ಮ ನೆನೆಸ್ಕೊಳ್ಳೋಣ. ನಮ್ಮಮ್ಮ ಯಾವ ವಯಸ್ಸಿನವರೆಗೂ ಕೆಲಸ ಮಾಡ್ತಾ ಇರ್ಬೋದು ಈ ಕ್ಷಣದಲ್ಲಿ ಬಿಸಿಲಲ್ಲಿ, ನಮ್ಮಪ್ಪ ಯಾವ ಅಪ್ಪು ಚಡಿ ಅದ್ದೋಗಿರುತ್ತೆ, ಇದೆಲ್ಲ ಕೂಲಿ ಮಾಡ್ತಾ ಇರ್ಬೋದು. ಅಕಸ್ಮಾತ್ ನಮ್ಮ ಅಪ್ಪ ಶ್ರೀಮಂತ ಆಯಿತು, ಯಾವಾಗ ಅವರಪ್ಪ ಯಾವ ಎಲ್ಲ ಕಷ್ಟಗಳು ಪಟ್ಟಿರೋ ಕಾರಣಕ್ಕೋಸ್ಕರ ಇವತ್ತು ಸ್ಥಿತಿವಂತರಾಗಿದೆ. ಅಯ್ಯೋ ಹೆಣ್ಮಗು ಹುಟ್ಬಿಟ್ಟು 15 ವರ್ಷ ಆದ್ಮೇಲೆ 20 ವರ್ಷ ಆದ್ಮೇಲೆ ಅವ್ಳು ಮದುವೆ ಮಾಡ್ಬೇಕು, ಹುಡುಗ ಹೆಂಗ್ ಸಿಗ್ತಾನೋ ಅವ್ಳು ಮದುವೆ ಮಾಡಿಸ್ಬೇಕು, ಬಟ್ಟೆ ತರಬೇಕು, ಎಷ್ಟು ದೊಡ್ಡ ಜವಾಬ್ದಾರಿ, ಊರೆಲ್ಲ ಕರೆದು ಮದುವೆ ಮಾಡ್ಬೇಕು ನಮ್ಮಂತ ಮಕ್ಕಳ ಒಂದು ದೊಡ್ಡ ಜವಾಬ್ದಾರಿ ಅಂತ ನಿಮ್ಮ ಅಪ್ಪ ಅಮ್ಮ ದಿನಕ್ಕೆ ಎಷ್ಟು ಸಾವಿರ ಸರಿ ಯೋಚನೆ ಮಾಡ್ತಾರೋ, ನನ್ನ ಮಕ್ಕಳೇ ಮದುವೆ ಮಾಡ್ಬೇಕಲ್ಲ ಅಂತ. ಅವ್ರು ದುಡಿಯುವಾಗ, ಅವ್ರು ಕನಸು ಕಾಣುವಾಗ, ಅವ್ರು ದೊಡ್ಡ ಮನೆ ಬೇಕಾಗ ಪ್ರತಿ ಸಾರಿ ಒಂದೇ ಯೋಚನೆ, ನನ್ನ ಮಕ್ಕಳನ್ನ ಚೆನ್ನಾಗಿ ಮದುವೆ ಮಾಡ್ಬೇಕಲ್ವಾ, ಜವಾಬ್ದಾರಿ ಏನು ನನಗೆ ಅಂತ. ಎಂಥದ್ದು ಅರ್ಕಲ್ಗೂಡು ತಹಶೀಲ್ದಾರ್ ಆಗಿ ಕೆಲಸ ಮಾಡಿದೆ. ನಮಗೆ KAS ನಲ್ಲಿ ಇಫ್ ಯು ಗೆಟ್ ವೆರಿ ಗುಡ್ ಮಾರ್ಕ್ಸ್, ಏನು ಹೈಯೆಸ್ಟ್ ಮಾರ್ಕ್ಸ್ ತಗೊಂಡ್ರೆ ಅಸಿಸ್ಟೆಂಟ್ ಕಮಿಷನರ್ ಮತ್ತೆ DYSP ಆಗ್ಲಿಕ್ಕೆ ಅವಕಾಶ ಇರುತ್ತೆ. ನಾನು DYSP ಆಗ್ಬೇಕು ಅಥವಾ ಅಸಿಸ್ಟೆಂಟ್ ಕಮಿಷನರ್ ಆದ್ರೆ ಬೇಗ DC ಆಗ್ಬೋದು ಅಂತ 3ನೇ ಸಾರಿ ನಾನು KAS ಪರೀಕ್ಷೆ ಬರೆದೆ 2017ರಲ್ಲೇನೋ. ನಾನು ಹಣೆ ಬರಕ್ಕೆ ಅದು ತಹಶೀಲ್ದಾರ್ ಆಗಿ ಆಯ್ಕೆ ಆಯ್ತು. ಸೊ ಒಂದ್ಸಾರಿ ತಹಶೀಲ್ದಾರ್ ವಜಾ ಆಯ್ತು, 2ನೇ ಸಾರಿ ತಹಶೀಲ್ದಾರ್ ಆಗಿ ವರ್ಕ್ ಮಾಡ್ತಿದ್ದೆ, 3ನೇ ಸಾರಿ ತಹಶೀಲ್ದಾರ್ ಆಯ್ತು, ಮತ್ತೆ ಅದಕ್ಕೆ ಜಾಯ್ನ್ ಆಗಿ ಪ್ರಮೇಯ ಬರಲಿಲ್ಲ ನನಗೆ, ಇದೇ ಬ್ಯಾಚಲ್ಲಿ ಉಳ್ಕೊಂಡೆ. ಹಾಗಾಗಿ ಸತತವಾಗಿ 3 ಸಾರಿ KAS ಪರೀಕ್ಷೆಯನ್ನು ಬರೆದೆ ಮಕ್ಕಳ. ನಾನು ಸರ್ಕಾರಿ ಶಾಲೆಯಲ್ಲಿ ಓದಿ, ಕನ್ನಡ ಮೀಡಿಯಂ ಅಲ್ಲಿ ಓದಿ, 1 ರೂಪಾಯಿ ನನ್ನ ಜೀವನದಲ್ಲಿ ಎಲ್ಲೂ ಕೂಡ ಕೋಚಿಂಗಿಗೆ ಅಂತ ಖರ್ಚು ಮಾಡಿಲ್ಲ, ಒಂದು ದಿವಸ ಟ್ಯೂಷನ್ಗೆ ಹೋಗಿಲ್ಲ, 1 ರೂಪಾಯಿ ಲಂಚವನ್ನು ಕೂಡ ಕೊಟ್ಟಿಲ್ಲ ಕೆಲಸಕ್ಕೆ ಸೇರ್ಲಿಕ್ಕೆ. ನಾನು ಪ್ರಾಮಾಣಿಕವಾಗಿ ಹೇಳ್ತೀನಿ ಮಕ್ಕಳು, ಅದೊಂದು ಭಯ ಇರುತ್ತೆ ನಿಮ್ಗೆ. ಹಾಗಾಗಿ ಆ 3 ಸಾರಿ KAS ಆಯ್ತು. IAS ಪರೀಕ್ಷೆಗೂ ಕೂಡ ಪ್ರಯತ್ನವನ್ನು ಪಟ್ಟೆ. ನಾನು ಆಲ್ರೆಡಿ ತಹಶೀಲ್ದಾರ್ ಆಗಿದ್ರಿಂದ ಮತ್ತೆ ಆ 4 ವರ್ಷವನ್ನು ಸರಿಯಾಗಿ ಮ್ಯಾನೇಜ್ ಮಾಡಕ್